ಅಸ್ಸಾಂ ವಿಧಾನಸಭಾ ಚುನಾವಣೆಗಾಗಿ 126 ಸೀಟುಗಳಿಗೆ ಚುನಾವಣಾ ಪ್ರಚಾರ ನಡೆಯುತ್ತಿದೆ. ಆದರೆ ಕೆಲವು ಸೀಟುಗಳು ಹೀಗಿವೆ. ಅಲ್ಲಿ ಸ್ಪರ್ಧೆಯು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇಲ್ಲದೆ ಕೆಲವು ಬಂಡಾಯಗಾರರಿಂದಾಗಿ ಈ ಸ್ಪರ್ಧೆಯು ತ್ರಿಕೋನವಾಗಿದೆ ಮತ್ತು ಈ ಕಾರಣದಿಂದಾಗಿ ಎಲ್ಲರ ದೃಷ್ಟಿ ಈ ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರದ ಮೇಲೆ ನೆಟ್ಟಿದೆ. ಇದರಲ್ಲಿ ಒಂದು ಅಸ್ಸಾಂ ರಾಜಧಾನಿ ಗುವಾಹಟಿಗೆ ಹೊಂದಿಕೊಂಡಿರುವ ದಿಸ್ಪುರ್ ವಿಧಾನಸಭಾ ಕ್ಷೇತ್ರ. ಅಲ್ಲಿ 3ರಲ್ಲಿ 2 ಅಭ್ಯರ್ಥಿಗಳು ಈ ಹಿಂದೆ ಬಿಜೆಪಿಯೊಂದಿಗೆ ಸಂಬಂಧ ಹೊಂದಿದವರಾಗಿದ್ದಾರೆ ಮತ್ತು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿರುವವರು ನಾಮಪತ್ರ ಸಲ್ಲಿಸುವ 36 ಗಂಟೆಗಳ ಹಿಂದಿನವರೆಗೂ ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದರು. ನೀವು ಕಾಂಗ್ರೆಸ್ನಲ್ಲಿದ್ದೀರಿ, ಈಗ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದೀರಿ ಮತ್ತು ಇಲ್ಲಿ ಬಿಜೆಪಿಯಲ್ಲಿ ರಿವೋಲ್ಟ್ ಆಗಿದೆ. ಇದು ರಿವೋಲ್ಟ್ ಅಲ್ಲ, ಇದು ಬಹಳ ಸಹಜವಾದುದು. ಮೊದಲು ಈ ಕಾನ್ಸ್ಟಿಟ್ಯೂಯೆನ್ಸಿಗಾಗಿ ಇದು ಪ್ರತಿ ಪೊಲಿಟಿಕಲ್ ಪಾರ್ಟಿಯಲ್ಲಿಯೂ ನಡೆಯುತ್ತದೆ. ಕಾಂಗ್ರೆಸ್ನಲ್ಲಂತೂ ಇದು ಬಹಳ ಹೆಚ್ಚಾಗಿ ನಡೆಯುತ್ತದೆ. ನಿಮಗೆ ಗೊತ್ತಿದೆ, ಕಾಂಗ್ರೆಸ್ನಲ್ಲಂತೂ ಒಡೆದಾಟಗಳಾಗುತ್ತವೆ. ಇಲ್ಲಿಯಂತೂ ಏನೂ ಆಗಿಲ್ಲ, ಹಾಗಾಗಿ ಇದು ಸಹಜ. ಇಲೆಕ್ಷನ್ನು ಇಂಟರ್ನಲ್ ಡೆಮೋಕ್ರಸಿಯಲ್ಲಿ ಜನರು ಕೆಲಸ ಮಾಡ್ತಾರೆ. ಟಿಕೆಟ್ ಅಂತೂ ಒಬ್ಬ ವ್ಯಕ್ತಿಗೆ, ಒಬ್ಬ ಪರ್ಸನ್ಗೆ ಮಾತ್ರ ಸಿಗುವುದಲ್ವಾ. ಆದ್ದರಿಂದ ಇದು ಒಂದು ವೆರಿ ನ್ಯಾಚುರಲ್ ರಿಯಾಕ್ಷನ್. ಆದರೆ ಅದು ಸದ್ಯಕ್ಕೆ ಯಾವುದೇ ಚಾಲೆಂಜ್ ಅಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ಪ್ರದ್ಯೋತ್ ಬೊರ್ದೊಲಾಯ್ ಒಬ್ಬ ಸಂಸದರಾಗಿದ್ದರು. ಶಾಸಕರಾಗಲು ಯಾಕೆ ಬಯಸುತ್ತಾರೆ? ನನಗೆ ಈ ಶಾಸಕನಾಗುವ ಯಾವುದೇ ಉದ್ದೇಶವಿರಲಿಲ್ಲ. ನಾನು ಈ ಹಿಂದೆ 4 ಬಾರಿ ಶಾಸಕನಾಗಿದ್ದೆ. ಅಸ್ಸಾಂನಲ್ಲಿ ನಾನು 15 ವರ್ಷ ಮಂತ್ರಿಯಾಗಿದ್ದೆ. ಆದರೆ ನನ್ನ ಸಂಸತ್ತಿನ ಅಧಿಕಾರಾವಧಿ ನಿಮಗೆ ಗೊತ್ತೇ ಇರಬಹುದು. ಇದು ನನ್ನ 2ನೇ ಅವಧಿಯಾಗಿತ್ತು ಮತ್ತು ನನ್ನ ಅಧಿಕಾರಾವಧಿ ಜೂನ್ 2029ರವರೆಗೆ ಇದೆ. 3.5 ವರ್ಷಗಳ ಅಧಿಕಾರಾವಧಿ ಇನ್ನೂ ಬಾಕಿ ಇತ್ತು. ಆದರೆ ಆ ದಿನ ಮಾರ್ಚ್ 19ರಂದು ನಾನು ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ನೀಡಿದಾಗ ಅದೇ ದಿನ ಅದೇ ಸಮಯದಲ್ಲಿ ನಾನು ಸಂಸತ್ತಿನಿಂದಲೂ ರಾಜೀನಾಮೆ ನೀಡಿಬಿಟ್ಟೆ. ನನ್ನ ಬಾಕಿ ಇದ್ದ 3.5 ವರ್ಷಗಳ ಅಧಿಕಾರಾವಧಿಯನ್ನು ಸಹ ಬಿಟ್ಟು ನಾನು ಬಂದೆ. ಆದರೆ ಆ ಸಮಯದಲ್ಲಿ ನಾನು ಮತ್ತೆ ಅಸ್ಸಾಂ ಅಸೆಂಬ್ಲಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ನನಗೆ ಯಾವುದೇ ಯೋಜನೆ ಇರಲಿಲ್ಲ. ಇದನ್ನು ನನಗೆ ಬಿಜೆಪಿಯ ಉನ್ನತ ನಾಯಕತ್ವವು ನೀವು ಮಾಡಬೇಕು ಎಂದು ಹೇಳಿತು. ಯಾವ ವ್ಯಕ್ತಿ ಕಾಂಗ್ರೆಸ್ನ ನಿಷ್ಠಾವಂತನಾಗಲಿಲ್ಲವೋ ಅವನು ಬಿಜೆಪಿಯ ನಿಷ್ಠಾವಂತ, ಲಾಯಲ್ ಹೇಗೆ ಆಗುತ್ತಾನೆ? ಆ ಮಾತಲ್ಲ, ನಾನು ಯಾವಾಗಲೂ ಕಾಂಗ್ರೆಸ್ನ ನಿಷ್ಠಾವಂತನಾಗಿದ್ದೆ ಎಂಬ ಮಾತು ತಪ್ಪಾಗಿದೆ. ಆದರೆ ನಿಮ್ಮನ್ನು ಹೀಗೆ ಹಿಡಿದುಕೊಂಡ್ರೆ ನೀವೇನ್ ಮಾಡಬೇಕು? ನಾನು ಯಾವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದೇನೋ ಆ ಕಾಂಗ್ರೆಸ್ ಈಗ ಉಳಿದಿಲ್ಲ. ಯಾವ ಕಾಂಗ್ರೆಸ್ ಕುತನ್ಸ ಆಗುತ್ತಿದೆಯೋ ಆ ಕಾಂಗ್ರೆಸ್ ಈಗ ಉಳಿದಿಲ್ಲ. ನಂದೊಂದು ಕೊನೆಯ ಪ್ರಶ್ನೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರಲಿ ಅಥವಾ ಅಮಿತ್ ಶಾಜಿ ಆಗಿರಲಿ, ಅವ್ರು ಹೇಳ್ತಾರೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಹಳ ಹೆಚ್ಚಾಗಿತ್ತು ಅಂತ. ನೀವು ಆ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದೀರಿ. ನೀವು ಡು ಯು ಸಬ್ಸ್ಕ್ರೈಬ್ ಟು ದಿಸ್ ಅಲಿಗೇಷನ್? ನೋ, ಭ್ರಷ್ಟಾಚಾರ ಸ್ವಲ್ಪ ಮಟ್ಟಿಗೆ ಇರ್ತಿತ್ತು. ಆದರೆ ಅದು ವ್ಯಕ್ತಿಯ ವಿಷಯ. ನನ್ನ 15 ವರ್ಷಗಳಲ್ಲಿ ನನ್ನ ವಿರುದ್ಧ ನೀವು ಹುಡುಕಿ ನೋಡಿ. ನನ್ನ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಧನ್ಯವಾದಗಳು. ಅಸ್ಸಾಂನಲ್ಲಿ ಬಿಜೆಪಿಯನ್ನು ಕೆಲವರು ಎಸ್ಟಾಬ್ಲಿಷ್ ಮಾಡಿದರು. ಅವರಲ್ಲಿ ನೀವು ಒಬ್ಬರಾಗಿದ್ದೀರಿ ಮತ್ತು ಇಂದು ನೀವು ರೆಬೆಲ್ ಆಗಿದ್ದೀರಿ. ಹೀಗೇಕೆ? ಆಕ್ಚುಲಿ ವಿಷಯ ಏನಂದ್ರೆ ನೋಡಿ, ನಾವು ವಾಜಪೇಯಿಜಿಯವರ ಆದರ್ಶಗಳನ್ನು ನೋಡಿಕೊಂಡು ಭಾರತೀಯ ಪಾರ್ಟಿಗೆ ಬಂದೆವು. ಯಾಕೆಂದ್ರೆ ನಮ್ಮ ಅಸ್ಸಾಂನಲ್ಲಿ 1979ರಿಂದ 1985ರವರೆಗೆ ಒಂದು ದೊಡ್ಡ ಅಜಿಟೇಷನ್ ನಡೆದಿತ್ತು. ಹಾಗಾದ್ರೆ ಆ ಅಜಿಟೇಷನ್ ಅಲ್ಲಿ ಏನಾಯ್ತು? ವಾಜಪೇಯಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಅಸ್ಸಾಂ ಜೊತೆ ನಿಂತಿತ್ತು. ಆಗ ಆ ಸಮಯದಲ್ಲಿ ನಾವು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಮಕ್ಕಳಾಗಿದ್ದೆವು. ಹಾಗಾಗಿ ಅದೇ ಸಮಯದಿಂದ ವಾಜಪೇಯಿಜಿಯವರ ಆದರ್ಶವನ್ನ ಇಟ್ಟುಕೊಂಡು ನಮಗೆ ಕನಿಷ್ಠ 20 ವರ್ಷವಾದಾಗಿನಿಂದ ನಾವು ಬಿಜೆಪಿಗೆ ಬರಲು ಪ್ರಾರಂಭಿಸಿದೆವು. ಮತ್ತು ಇಲ್ಲಿಯಂತೂ ಬಿಜೆಪಿಯ ಯಾವುದೇ ಸ್ಥಿತಿಯೂ ಇರಲಿಲ್ಲ. ಹಾಗಾಗಿ ನಾವು ತುಂಬಾ ಕಷ್ಟಪಟ್ಟೆವು. ಕನಿಷ್ಠ ಇಂದಿಗೆ 35 ವರ್ಷಗಳ ಹಿಂದಿನ ಹಳೆಯ ಮಾತು. ಹಾಗಾಗಿ ಇದನ್ನ ಇಟ್ಟುಕೊಂಡು ನಾವು ಬಂದೆವು. ಯಾವಾಗ ಕಾಂಗ್ರೆಸ್ನಿಂದ ಪಕ್ಷಕ್ಕೆ ಬರೋದು ಶುರುವಾಯಿತೋ ಅಂದಿನಿಂದ ನಮ್ಮಂತಹ ಹಳೆಯ ಕಾರ್ಯಕರ್ತರನ್ನೆಲ್ಲ ಎಲ್ಲಾ ಹುದ್ದೆಗಳಿಂದ ತೆಗೆದುಹಾಕಿ ಅವರು ಕೂರುವುದು ಒಂದು ಸಾಮಾನ್ಯ ವಿಷಯವಾಗಿ ಬಿಟ್ಟಿತು. ಹಾಗಾಗಿ ಈ ಬಾರಿಯೂ ಹಾಗೇ ಆಯಿತು.
ಟಿಕೆಟ್ ಘೋಷಣೆ ಮಾಡುವುದಕ್ಕಿಂತ 1 ದಿನ 2 ದಿನ ಮೊದಲು ಕಾಂಗ್ರೆಸ್ನ ಎಂಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದ ಒಬ್ಬ ವ್ಯಕ್ತಿ ತನ್ನ ಡಿಎನ್ಎಯಲ್ಲಿ ಕಾಂಗ್ರೆಸ್ ಇದೆ ಎಂದು ಆತನೇ ಡಿಮ್ಯಾಂಡ್ ಮಾಡಿದ್ದನು. ಪ್ರದ್ಯೋತ್ ಬೊರ್ದೊಲೋಯ್ ಎಂದು ಅವರ ಹೆಸರು. ಅವರು ಇದ್ದಕ್ಕಿದ್ದಂತೆ ಪಕ್ಷಕ್ಕೆ ಸೇರಿಕೊಂಡರು ಮತ್ತು ಇದ್ದಕ್ಕಿದ್ದಂತೆ ಅವರಿಗೆ ಇಲ್ಲಿಂದ ದಿಸ್ಪರ್ನಿಂದ ಅಭ್ಯರ್ಥಿತ್ವವನ್ನು ನೀಡಿದರು. ಹಾಗಾಗಿ ಒಬ್ಬ ಕಾಂಗ್ರೆಸ್ಸಿಗನಿಗೆ ಬೆಂಬಲ ನೀಡುವುದನ್ನು ನಮ್ಮ ಆದರ್ಶ ಒಪ್ಪುವುದಿಲ್ಲ. ಹಾಗಾಗಿ ಅದಕ್ಕಾಗಿಯೇ ನಾನು ಸ್ವಾಭಿಮಾನಿ. ಅದಕ್ಕಾಗಿಯೇ ನಾನು ಪಕ್ಷವನ್ನು ತೊರೆದೆ. ನೀವು ಸ್ವಾಭಿಮಾನಿ ಆಗಿರುವುದರಿಂದ ಇಲ್ಲಿ ಒಬ್ಬ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಮತ್ತು ಇನ್ನೊಬ್ಬ ಮೂಲ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಎಂದು ನೀವು ನಂಬುತ್ತೀರಿ. ಒಬ್ಬ ಕಾಂಗ್ರೆಸ್ ಡಿಎನ್ಎ ಇರುವ ಅಭ್ಯರ್ಥಿ ಇದ್ದಾನೆ, ಒಬ್ಬ ಕಾಂಗ್ರೆಸ್ನವನೂ ಇದ್ದಾನೆ ಮತ್ತು ಬಿಜೆಪಿಯಿಂದ ಹೊರಬಂದು ಬಿಜೆಪಿಯ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ ಹೋರಾಡುತ್ತಿರುವ ಹಳೆಯವನು ನಾನೊಬ್ಬನೇ. ಹೇಮಂತ ಬಿಸ್ವಾ ಶರ್ಮಾ ಬಗ್ಗೆ ನೀವು ಏನು ಯೋಚಿಸ್ತೀರಿ? ಯಾಕೆಂದರೆ ಬಿಜೆಪಿಗೆ ಆಗ ಸರ್ವೇ ಸರ್ವ ಮತ್ತು ಎಲ್ಲವೂ ಅವರೇ. ಅವರೇ ಎಲ್ಲವೂ. ಅವರು ಈಗ ಮಾಲೀಕರು. ಬಿಜೆಪಿ ಅಸ್ಸಾಂನಲ್ಲಿ ಕಂಪನಿಯಾಗಿಬಿಟ್ಟಿದೆ. ಹೇಮಂತ ಬಿಸ್ವಾ ಶರ್ಮಾ ಆ ಕಂಪನಿಯ ಮಾಲೀಕರು ಮತ್ತು ಹೇಮಂತ ಬಿಸ್ವಾ ಶರ್ಮಾ ಅವರ ಮೇಲೆ ಇನ್ಯಾರು ಮಾಲೀಕರಿದ್ದಾರೆಂದು ಗೊತ್ತಿಲ್ಲ. ದೆಹಲಿಯಿಂದ ಅವರ ಮೇಲೆ ಯಾವುದೋ ಒಂದು ಪವರ್ ಇದೆ. ಅವರನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಆದರೆ ಅವರ ವಿರೋಧ ಮಾಡುವವರು ನಮ್ಮ ಹಾಗೆ ದಮ್ಮುಳ್ಳವರಿದ್ದಾರೆ. ಆದ್ದರಿಂದ ನಾವು ಆ ಸಿದ್ಧಾಂತವನ್ನು ವಿರೋಧಿಸಿದ್ದೇವೆ. ಹಾಗಾದರೆ ಜನತೆ ನಿಮ್ಮ ಜೊತೆಗಿದೆ. ನೀವು ನೋಡಿ, ರಿಸಲ್ಟ್ ನೋಡಿ. ಪೂರಾ ಜನತೆ ಜೊತೆಗಿದ್ದಾರೆ. ಪೂರಾ ಜನತೆ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಇದು ಪಕ್ಷಕ್ಕೆ ಒಳ್ಳೆಯದಲ್ಲ. ಇಂದು 35 ವರ್ಷ. ನೀವೇ ಯೋಚಿಸಿ ನೋಡಿ, ನಮ್ಮ ಕೆರಿಯರ್ ಬಿಟ್ಟು ನಾವು ಬಿಜೆಪಿಯ ಕೆರಿಯರ್ ಕಟ್ಟಿದೆವು. ಹಾಗಾಗಿ ಇಂತಹ ಪರಿಸ್ಥಿತಿ ಬರುವುದು ಸರಿಯಲ್ಲ, ಪಕ್ಷಕ್ಕೆ ಒಳ್ಳೆಯದಲ್ಲ. ಮತ್ತು ಇನ್ನೊಂದು ವಿಷಯವೆಂದರೆ, ನಂದಿತಾ ಗಾರ್ಲೋಸಾ ಅವರು ಕಳೆದ 5 ವರ್ಷಗಳಿಂದ ಮಂತ್ರಿಯಾಗಿದ್ದರು. 5 ವರ್ಷಗಳ ಹಿಂದೆ ಅವರನ್ನು ಕಾಂಗ್ರೆಸ್ನಿಂದ ಕರೆತರಲಾಗಿತ್ತು. ಕರ್ತಂದ ತಕ್ಷಣ ಅವರಿಗೆ ಟಿಕೆಟ್ ಕೊಟ್ಬಿಟ್ರು. MLA ಆದ್ರು, ಮಂತ್ರಿ ಆದ್ರು. ಈ ಬಾರಿ ಅವರಿಗೆ ಟಿಕೆಟ್ನಿಂದ ಡ್ರಾಪ್ ಮಾಡಿದಾಗ ಮತ್ತೆ ಕಾಂಗ್ರೆಸ್ಗೆ ಹೊರಟು ಹೋದ್ರು. ಹಾಗಾಗಿ ಕಾಂಗ್ರೆಸ್ನಿಂದ ಬರುವ ಈ ಜನರು ಸ್ವಂತಕ್ಕಾಗಿ ಬರುತ್ತಿದ್ದಾರೆ. ತಮ್ಮ ಸ್ವಂತ ಲಾಭಕ್ಕಾಗಿ ಬಂದಿದ್ದಾರೆ, ಪಕ್ಷದ ಲಾಭಕ್ಕಾಗಿ ಬಂದಿಲ್ಲ. ನಾಳೆ ಏನಾದ್ರೂ ಆದರೆ ಈ ನಂದಿತಾ ಗಾರ್ಲೋಸಾ 1 ವಾರದ ಹಿಂದೆ ಹೇಗೆ ವಾಪಸ್ ಹೋದ್ರೋ ಮತ್ತೆ ಕಾಂಗ್ರೆಸ್ನಿಂದಲೂ ಸ್ಪರ್ಧಿಸುತ್ತಿದ್ದಾರೆ. ಹಾಗಾದರೆ ಹೀಗೇ ಆಗುವುದಲ್ವಾ? ಈ ಜನರು ಕೇವಲ ತಮ್ಮ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ. ನೀವು ಮೋದಿಜಿ, ಶಾ ಸಾಹೇಬ್ರಿಗೆ ಯಾರಿಗೂ ನೀವು ಮನವಿ ಮಾಡಲಿಲ್ಲ, ಮಾತನಾಡಲಿಲ್ಲ. ಅರೆ ಭಾಯ್ ಸಾಹೇಬ್, ನಮಗೆ 1 ವರ್ಷದವರೆಗೂ ಅವರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಮತ್ತು ಕಾಂಗ್ರೆಸ್ನಿಂದ ಬರುವವರಿಗೆ 24 ಗಂಟೆಗಳಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತದೆ. ಇದೇನು ಮಾತು? ಮೋದಿಜಿಯವರನ್ನ 99ರಲ್ಲಿ ನನ್ನ ಗಾಡಿಯಲ್ಲಿ ನಾನು ಶಿಲ್ಲಾಂಗ್ಗೆ ಕರೆದುಕೊಂಡು ಹೋಗಿದ್ದೆ ಮತ್ತು ಅವರು ಶಿಲ್ಲಾಂಗ್ ಅಂದರೆ ಮೇಘಾಲಯ ಪ್ರವೇಶಿಸುವ ಮೊದಲು ಅವರೇ ಹೇಳಿದರು, ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಮೇಘಾಲಯಕ್ಕೆ ಹೋಗುತ್ತಿದ್ದೇನೆ ಎಂದು. ಮತ್ತು ಆ ಮೋದಿಜಿಯವರು ನನ್ನ ಹೆಸರನ್ನು ಕೈಬಿಟ್ಟ ಸಭೆಯಲ್ಲಿ ಕುಳಿತಿದ್ದರು, ನಾಮಕಾರ್ಯ. ಹಾಗಾಗಿ ಬಹುಶಃ ಮೋದಿಜಿಯವರಿಗೆ ಈ ಸುದ್ದಿ ತಿಳಿದರೆ ಕನಿಷ್ಠ ಪಕ್ಷ ಮೋದಿಜಿಯವರಿಗೆ ದುಃಖವಾಗುತ್ತದೆ. ನಾವು 99ನೇ ಇಸ್ವಿಯಿಂದ ನಮ್ಮ ಗಾಡಿಯಲ್ಲಿ ಓಡಾಡಿದ್ದ ಮತ್ತು 99ರಿಂದ ತರಿಂದ ಇವತ್ತಿನವರೆಗೆ ಅಂದರೆ 1 ವಾರದ ಹಿಂದಿನವರೆಗೂ ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಕೈಬಿಟ್ಟೆವಲ್ಲ ಎಂದು. ಕಾಂಗ್ರೆಸ್ ಒಂದು ಬಾರಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ದಿಸ್ಪುರದ ಸೀಟು ಏನಿದೆ, ಈಗಿನ ಸೀಟಿನ ಹೋರಾಟ ಏನಿದೆ, ನಾನು ಕಾಂಗ್ರೆಸ್ ಮೇಲಿನ ನೇರವಾದ ಆಸ್ಥೆ ಮತ್ತು ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಹೋರಾಡುತ್ತಿದ್ದೇನೆ. ಮತ್ತು ಬಿಜೆಪಿಯ ಅಭ್ಯರ್ಥಿ ಯಾರಿದ್ದಾರೆ? ಎಂಪಿ ಪ್ರದ್ಯೋತ್ ಬೊರ್ಡೊಲೋಯ್ ಜಿ. ಅವರು ವಾಸ್ತವವಾಗಿ ಬಿಜೆಪಿ ಅಲ್ಲ. ನಾವು ಇದನ್ನು ಕಾಂಗ್ರೆಸ್ ಜೆಪಿ ಎಂದು ಕರೆಯುತ್ತಿದ್ದೇವೆ. ಅದು ಹಿಮಂತ ಬಿಸ್ವಾ ಶರ್ಮಾ ಅವರ ಬಿಜೆಪಿ. ಹಾಗಾಗಿ ಬಿಜೆಪಿಯ ಕಾರ್ಯಕರ್ತರು, ನನಗನ್ಸುತ್ತದೆ, ಅವರು ಕೂಡ ಆ ಕಾಂಗ್ರೆಸ್ ಜೆಪಿಗೆ ವೋಟ್ ಹಾಕುವುದಿಲ್ಲ. ಯಾಕೆಂದ್ರೆ ಬಿಜೆಪಿಯ ಹಿರಿಯ, ಹಳೆಯ ಯಾರು ಪಕ್ಷವನ್ನು ಕಟ್ಟಿದ್ರೋ ಆ ಹಳೆಯ ಕಾರ್ಯಕರ್ತರನ್ನು ನಿರಾಶೆಗೊಳಿಸಿ ತಮ್ಮ ಅನುಕೂಲಕ್ಕಾಗಿ ಏನು ಮಾಡಿದ್ದಾರೋ ಅದಕ್ಕೆ ಅವರಿಗೆ ಸಹಾಯ ಸಿಗುವುದಿಲ್ಲ. ಮತ್ತು ನನಗೆ ಅನ್ಸುತ್ತದೆ, ಬಿಜೆಪಿಯಿಂದ ಬಂದಿರುವ ಜನತಾದಳದ ಸ್ವತಂತ್ರ ಅಭ್ಯರ್ಥಿ ಯಾರು ಸ್ಪರ್ಧಿಸುತ್ತಿದ್ದಾರೋ ಅವರು ಕೂಡ ಬಿಜೆಪಿಯದ್ದೇ ವೋಟುಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗಾಗಿಯೇ ನಿಮ್ಮ ಸ್ಪರ್ಧೆ ಯಾರೊಂದಿಗೆ ಇದೆ? ನನ್ನ ಸ್ಪರ್ಧೆ ಪ್ರದ್ಯೋತ್ ಜಿ ಅವರೊಂದಿಗೆ ಇರುವುದಿಲ್ಲ ಎಂದು ನನಗೆ ಅನಿಸುತ್ತದೆ. ನನ್ನ ಸ್ಪರ್ಧೆ ಜನತಾದಳದೊಂದಿಗೆ ಇರುತ್ತದೆ ಮತ್ತು ಸದ್ಯಕ್ಕೆ ಕೊನೆಯಲ್ಲಿ ನಾವು ಅಷ್ಟೇ. ಇದು ಬಿಜೆಪಿಯ ಭದ್ರಕೋಟೆ. ಬಿಜೆಪಿಯ ಭದ್ರಕೋಟೆ ಇತ್ತು, ಆದರೆ ಈಗ ಬಿಜೆಪಿಯ ಕಾರ್ಯಕರ್ತರಿಗೆ ಹಿಮಂತ ಬಿಸ್ವಾ ಶರ್ಮಾ ಅವರು ಪಕ್ಷವನ್ನು ಕಟ್ಟಿದ ಕಾರ್ಯಕರ್ತರನ್ನು ಬದಿಗೊತ್ತಿ ತಮ್ಮ ಹಳೆಯ ಕಾಂಗ್ರೆಸ್ ಸಹೋದ್ಯೋಗಿಗಳು ಯಾರ ಭ್ರಷ್ಟಾಚಾರದ ಫೈಲ್ಗಳು ರೆಡ್ ಕಾರ್ಪೆಟ್ ಕೆಳಗಿವೆಯೋ
ಅವರೆಲ್ಲರನ್ನೂ ಒಟ್ಟುಗೂಡಿಸಿ 28 ಸದಸ್ಯರಿಗೆ ಎಲ್ಲ ಕಾಂಗ್ರೆಸ್ನ ಜನರಿಗೆ ಟಿಕೆಟ್ ನೀಡಿದ್ದಾರೆ ಎಂಬುದು ಅರ್ಥವಾಗಿದೆ. ಹಾಗಾಗಿ ಈಗ ಬಿಜೆಪಿಯ ಜನರಿಗೆ ಅರ್ಥವಾಗಿದೆ, ಹಿಮಂತ್ ಬಿಸ್ವಾ ಶರ್ಮಾ ಇರುವವರೆಗೂ ಬಿಜೆಪಿಯ ಹಳೆಯ ಕಾರ್ಯಕರ್ತರಿಗೆ ಯಾವುದೇ ಭವಿಷ್ಯವಿಲ್ಲ ಎಂದು. ಇಲ್ಲಿ ಒಂದು ಸ್ಕೀಮ್ ಇದೆ. ಚುನಾವಣೆಯ ಸರಿಯಾಗಿ ಮೊದಲು ಔರ್ ನೌ ದಿನ್ ಸ್ಕೀಮ್ನಲ್ಲಿ 9,9,000 ರೂಪಾಯಿಗಳನ್ನು 40 ಲಕ್ಷ ಮಹಿಳೆಯರ ಖಾತೆಗಳಿಗೆ ಹಾಕಲಾಗಿದೆ. ನಿಮ್ಮ ಪ್ರತಿಕ್ರಿಯೆ? ಹಾಗಂತೂ ಬಿಹಾರದಲ್ಲೂ ಹಾಕಿದ್ರು. 1 ಕೋಟಿ ಮಹಿಳೆಯರ ಖಾತೆಗೆ 10,000 ಹಾಕಿದ್ರು. ಆದರೆ ಚುನಾವಣೆಯ ಹತ್ತಿರ ಏನಾಯ್ತು? ಅವರಿಗೆ ಅದನ್ನು ಬಡ್ಡಿ ಸಮೇತ ವಾಪಸ್ ಮಾಡಲು ನೋಟಿಸ್ ಬಂತು. ಹಾಗಾಗಿ ನಮ್ಮ ಅಸ್ಸಾಂನ ಮಹಿಳೆಯರು ಸರಸ್ವತಿಯ ಹಾಗೆ ಇದ್ದಾರೆ. ಆದರೆ ಇವರು ಮೊದಲು ಕೊಟ್ಟು ನಂತರ ವಾಪಸ್ ತೆಗೆದುಕೊಂಡಿದ್ದನ್ನು ನೋಡಿದ್ದಾರೆ. ಆದ್ರೆ ಇವರಿಗೂ ಅರ್ಥವಾಗಿದೆ, 9,000ವನ್ನು ವೋಟಿಗಾಗಿ ಕೊಟ್ಟಿದ್ದಾರೆ ಎಂದು. ನಮ್ಮ ಹಣವನ್ನು ನಮಗೇ ಕೊಟ್ಟಿದ್ದಾರೆ. ಆದ್ದರಿಂದ ಈ ಬಾರಿ ಅವರು ಬಿಜೆಪಿಗೆ ವೋಟ್ ಹಾಕುವುದಿಲ್ಲ. ಯಾಕೆಂದ್ರೆ ಜನರ ಮೇಲೆ 2 ಲಕ್ಷ ಕೋಟಿ ಸಾಲ ಇರುವುದು ಎಲ್ರಿಗೂ ಗೊತ್ತಿದೆ. ಒಂದು ಕೈಯಿಂದ ಅವರು 1,250 ರೂಪಾಯಿ ಕೊಡ್ತಿದ್ದಾರೆ. ಮತ್ತೊಂದು ಕೈಯಿಂದ ಅವರು 57,000 ಸರ್ಕಾರಿ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಇದು ಅರ್ಥವಾಗಿದೆ. ನನಗೆ ಅನ್ಸುತ್ತದೆ ಈ ಬಾರಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ನೀವು ಬಿಜೆಪಿಯಲ್ಲೂ ಇದ್ದೀರಿ, ಈಗ ಕಾಂಗ್ರೆಸ್ನಲ್ಲಿದ್ದೀರಿ. ಏನು ವ್ಯತ್ಯಾಸ? ನಾನು 17 ವರ್ಷ ಬಿಜೆಪಿಯಲ್ಲಿದ್ದೆ. ಗಾಂದೋಲನ್ನಲ್ಲಿ ನಾನು ಬಿಜೆಪಿ ಬಿಟ್ಟು ಬಂದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾನು ಬಿಜೆಪಿಯಿಂದ ಬರಿಗೈಯಲ್ಲಿ ಬಂದೆ. ಅಷ್ಟು ಧೈರ್ಯವಂತೂ ಪ್ರದ್ಯೋಜ್ಯವರಿಗೆ ಇಲ್ಲ. ಕಾಂಗ್ರೆಸ್ ಆ ಜನರನ್ನು ಬೆಳೆಸಿತು, ಸಾಕಿ ಸಲುಹಿ ಇಷ್ಟು ದೊಡ್ಡ ನಾಯಕರನ್ನಾಗಿ ಮಾಡಿತು. ಚುನಾವಣೆಗೆ 1 ತಿಂಗಳು ಕೂಡ ಇಲ್ಲದಿದ್ದಾಗ ಅವರು ತಮ್ಮ ಅನುಕೂಲಕ್ಕಾಗಿ ಪಕ್ಷವನ್ನು ಬಿಟ್ಟು ಹೋದರು. ಆದ್ದರಿಂದಲೇ ಜನರು ನೋಡುತ್ತಿದ್ದಾರೆ. ನಾನು ಕಾಂಗ್ರೆಸ್ ಸೇರಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲದಿದ್ದಾಗ. ಅಷ್ಟು ಧೈರ್ಯವಂತೂ ನನ್ನಲ್ಲಿದೆ. ನಾವು ಸವಾಲುಗಳನ್ನು ಸ್ವೀಕರಿಸುತ್ತೇವೆ. ಆದ್ರಿಂದಲೇ ನನಗನ್ಸುತ್ತದೆ ಈ ಬಾರಿ ಗುವಾಹಟಿ ದಿಸ್ಪುರ್ನ. ಕಳೆದ ಬಾರಿ ನಾನು ಸಂಸತ್ ಚುನಾವಣೆಯಲ್ಲಿಯೂ ಸ್ಪರ್ಧಿಸಿದ್ದೆ. ನನಗೆ 6.5 ಲಕ್ಷ ವೋಟ್ ಸಿಕ್ಕಿತು. ಈ ಕ್ಷೇತ್ರದ 50,000ಕ್ಕಿಂತ ಹೆಚ್ಚು ಜನರು ನನಗೂ ವೋಟ್ ಹಾಕಿದ್ರು. ಈ ಬಾರಿ ಜನರು ನನಗೆ 1,00,000ಕ್ಕೂ ಹೆಚ್ಚು ವೋಟ್ ಹಾಕ್ತಾರೆ. ನಾನು ಗೆಲ್ಲಬಲ್ಲೆ. ಇದು ನನ್ನ ಭರವಸೆ.